ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಆನ್ಲೈನ್ ತರಗತಿಗೆ ಸ್ವಾಗತ. ಈಗ ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಬಿಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಮೂಲ ತತ್ವಗಳನ್ನು ಒಂದು ಸಬ್ಜೆಕ್ಟ್ ಅಲ್ಲಿ ಚಾಪ್ಟರ್ 2 ಆರ್ಗನೈಸಿಂಗ್ ಅಲ್ಲಿ, ಅಂದ್ರೆ ಕಾನ್ಸೆಪ್ಟ್ 2 ಅಲ್ಲಿ, ಎರಡಲ್ಲಿ ಆರ್ಗನೈಸಿಂಗ್ ಅಲ್ಲಿ, ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನ್ಸ್ ಅಲ್ಲಿ 8 ನಾನು ಪಾಯಿಂಟ್ಸ್ ಅನ್ನ ಆ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇವತ್ತು ಅದರ ಮುಂದುವರಿದ ಭಾಗ, ಕಂಪ್ಲೀಟ್ ಪಾರ್ಟ್ ಅನ್ನು ಇವತ್ತು ಡಿಸ್ಕಷನ್ ಮಾಡಿ ಕೊಡ್ತಾ ಹೋಗ್ತೀನಿ. ಸೊ ಮೊದಲದಾಗಿ ಸ್ಪ್ಯಾನ್ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತೀನಿ. ಸ್ಪ್ಯಾನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂದ್ರೆ ಈ ವ್ಯಕ್ತಿಗಳ ನಿರ್ವಹಣೆ ಅಂತ ಕರಿತಾ ಹೋಗ್ತೀವಿ. ಸ್ಪ್ಯಾನ್ ಅಂದ್ರೆ ಗುಂಪಿನ ವ್ಯಕ್ತಿಗಳ ನಿರ್ವಹಣೆ ಅಂತ ಕರಿತೀವಿ. ಸಾಮಾನ್ಯವಾಗಿ ದ ಮ್ಯಾನೇಜರ್ ಕ್ಯಾನ್ ಕಂಟ್ರೋಲ್ ಮಿನಿಮಮ್ ನಂಬರ್ ಆಫ್ ಲೇಬರ್ಸ್ ಆರ್ ಸೂಪರ್ವೈಸ್. ಅಂದ್ರೆ ಈ ಕನಿಷ್ಠ ಒಬ್ಬ ಮ್ಯಾನೇಜರ್ ಕನಿಷ್ಠ ಸಂಖ್ಯೆಯ ವ್ಯಕ್ತಿಗಳ ನಿಯಂತ್ರಣ ಮಾಡುವಂತದ್ದು ಇರಬೇಕು, ವ್ಯವಸ್ಥೆ ಇರಬೇಕು ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಒಬ್ಬ ಮ್ಯಾನೇಜರ್ ಕೆಳಗಡೆ ಕನಿಷ್ಠ 10 ಜನ ಅವ್ರನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ನಿಯಂತ್ರಣ ಮಾಡ್ತಕ್ಕಂಥ ಸ್ಪ್ಯಾನ್ ಮ್ಯಾನೇಜ್ಮೆಂಟ್, ಸ್ಪ್ಯಾನ್ ಕಂಟ್ರೋಲ್ ಅಂತ ಕರಿತೀವಿ. ಅಂದ್ರೆ ಈ ಗುಂಪುಗಳನ್ನ ಅಥವಾ ಇಲಾಖೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸ್ಪ್ಯಾನ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ನಾನು ಉದಾಹರಣೆ ಕೊಡ್ತೀನಿ. ಒಬ್ಬ ವ್ಯಕ್ತಿಗೆ 10 ಜನ ನಾವು ಕೆಲಸ ಮಾಡೋದಕ್ಕೆ ಅಂಡರ್ ಅಲ್ಲಿ, ಅಂದ್ರೆ ಅವನ ಕೈ ಕೆಳಗಡೆ 10 ಜನ ಕೆಲಸ ಮಾಡ್ತಾ ಇದಾರೆ. ಡೈಲಿ ಎಷ್ಟು ಜನ ಬರ್ತಾ ಇದಾರೆ, ಎಷ್ಟು ಜನ ಬಿಡ್ತಾ ಇದಾರೆ, ಎಷ್ಟು ತಾಸು ಕೆಲಸ ಮಾಡ್ತಾ ಇದಾರೆ, ಅವರ ವರ್ಕ್ ಟೈಮಿಂಗ್ ಏನು, ಇಷ್ಟು ನಮ್ಗೆ ಗೊತ್ತಾಗ್ಬೇಕು. ಅಂದ್ರೆ ನಾವೇನ್ ಮಾಡ್ಬೇಕು, ಸ್ಪ್ಯಾನ್ ಕಂಟ್ರೋಲ್ ಅಂದ್ರೆ ನಿಯಂತ್ರಣ ಮಾಡಬೇಕು. ಒಬ್ಬ ವ್ಯಕ್ತಿಗೆ ಇಷ್ಟು ಜನ ಅಂತ ಹೇಳಿ ಕೊಡ್ಬೇಕು, ಅವ್ರು ವರದಿ ಮಾಡ್ತಾರೆ, ರಿಪೋರ್ಟ್ ಮಾಡಬಹುದು. ಇಫ್ ದ ಲೆಸ್ ನಂಬರ್ ಆಫ್ ವರ್ಕರ್ಸ್ ಜಾಯಿನ್, ಅಂದ್ರೆ ಕಡಿಮೆ ಸಂಖ್ಯೆಯ ಲೇಬರ್ಗಳು ಜಾಯಿನ್ ಆದ್ರೆ, ಇಫ್ ದ ಆಡ್ ಮೋರ್ ದೆನ್ ವರ್ಕರ್ಸ್ ಅಂದ್ರೆ ಹೆಚ್ಚು ಜನ ಎಂಪ್ಲಾಯ್ಸ್ ಜಾಸ್ತಿ ಆದ್ರೆ ಅವಾಗ ಕಂಟ್ರೋಲ್ ಮಾಡೋದು ತೊಂದರೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಇಲ್ಲಿ ಒಂದಿಷ್ಟು ವ್ಯಕ್ತಿಗಳನ್ನ ಒಂದಿಷ್ಟು ಮ್ಯಾನೇಜರ್ಸ್ಗೆ ನಾವೇನ್ ಮಾಡ್ಬೇಕು, ಕೊಡಬೇಕು. ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಸೂಪರ್ವೈಸ್ ಮಾಡೋದಕ್ಕೆ, ಮೇಲ್ವಿಚಾರಣೆ ಮಾಡೋದಕ್ಕೆ ಅವ್ರಿಗೆ ಕೊಡಬೇಕು. ಅದು ಏನಾಗುತ್ತೆ, ಸ್ಪ್ಯಾನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸ್ಪ್ಯಾನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು 10 ಪ್ರಿನ್ಸಿಪಲ್ಸ್ ಆಫ್ ಎಕ್ಸೆಪ್ಷನ್ ಅಂತ ಕರಿತಾರೆ. ಅಂದ್ರೆ ಎಕ್ಸೆಪ್ಷನ್, ಸಾರಿ, ಇಲ್ಲಿ ಏನೇನು ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಲುಕ್ ಎಟ್ ರಿಕ್ವೈರ್ಡ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್ ಅಂದ್ರೆ ಈ ಸಂಘಟನೆಯಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನ ಏನ್ ಮಾಡಬೇಕು, ಈ ನಿರ್ವಹಣೆ ಗಮನಿಸಬೇಕು. ಸಾಮಾನ್ಯವಾಗಿ ಎಫೆಕ್ಟಿವ್ ವರ್ಕ್ ಏನೇನು ನಡೀತಾ ಇದೆ, ಲೋಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅವುಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅವುಗಳನ್ನ ಗುರುತಿಸ್ತಕ್ಕಂಥದ್ದು, ಅವುಗಳನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಯಾವುದು, ಇದು ಸಾಮಾನ್ಯವಾಗಿ ಈ ಪ್ರಿನ್ಸಿಪಲ್ಸ್ ಆಫ್ ಎಕ್ಸೆಪ್ಷನ್ಸ್ ಅಂತ ಕರೀತಾರೆ. ಅಂದ್ರೆ ಈ ನಿರ್ವಹಣೆ ಬರ್ತಕ್ಕಂಥ ತೊಂದರೆಗಳನ್ನ ಅಥವಾ ನಿರ್ವಹಣೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸುವುದು ಅಂತ ಕರಿತೀವಿ. ಸೊ ಸಮಸ್ಯೆಗಳನ್ನು ಆಲಿಸುವುದು ಅಥವಾ ಸಮಸ್ಯೆಗಳನ್ನ ಗುರುತಿಸುವುದು, ಅವುಗಳನ್ನ ಪರಿಹರಿಸುವುದು ಎಲ್ಲಿ ಬರುತ್ತೆ, ಈ ಆರ್ಗನೈಸಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಬಿಸಿನೆಸ್ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಇರ್ತವೆ. ನಿಮ್ಗೆ ಗೊತ್ತಿರೋ ಹಾಗೆ ಸಮಟೈಮ್ಸ್ ಕೆಲವೊಂದು ನಿರ್ಧಾರಗಳು ಬಹಳ ಬೇಗ ತೆಗೆದುಕೊಳ್ತಕ್ಕಂಥ ಇರ್ತಾವೆ. ಸಮಟೈಮ್ಸ್ ಆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆ ಸಮಸ್ಯೆ ಎದುರಿಸೋದಕ್ಕಾಗೋದಿಲ್ಲ. ನಿರ್ಧಾರಗಳನ್ನು ಬಹಳ ಬೇಗ ತೆಗೆದುಕೊಳ್ಬೇಕು. ಆ ಸಮಯದಲ್ಲಿ ನಾವೇನ್ ಮಾಡಬಹುದು, ಬಳಕೆ ಮಾಡಬಹುದು. ಯಾವ್ದನ್ನ, ಈ ಎಕ್ಸೆಪ್ಷನ್ಸ್ ಅನ್ನು ಬಳಕೆ ಮಾಡಬಹುದು. ಆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು. ಆ ಸಮಸ್ಯೆ ಇರ್ತಕ್ಕಂಥ ಪರಿಹಾರ ಕೊಡ್ತಕ್ಕಂಥದ್ದು ಈ ಪ್ರಿನ್ಸಿಪಲ್ಸ್ ಆಫ್ ಎಕ್ಸೆಪ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ನೆಕ್ಸ್ಟ್ ಒಂದು ಬಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಎಫಿಷಿಯನ್ಸಿ, ದಕ್ಷತೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಸಾಮಾನ್ಯವಾಗಿ ಆರ್ಗನೈಸೇಷನ್ ಶುಡ್ ಯುಟಿಲೈಸೇಷನ್ ಆಫ್ ರಿಸೋರ್ಸ್ ಆರ್ ವರ್ಕರ್ಸ್ ಆರ್ ಸಮ್ ಅದರ್ಸ್, ಬೇರೆ ಬೇರೆ ಎಲ್ಲವುಗಳನ್ನ ಏನ್ ಮಾಡೋದು, ಸರಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಬಳಕೆ ಮಾಡ್ಕೊಂಡ್ರೆ ಏನಾಗುತ್ತೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಟು ಮಿನಿಮೈಸ್ ದ ಕಾಸ್ಟ್ ಅಂಡ್ ಇನ್ಕ್ರೀಸ್ ದ ಪ್ರೊಡಕ್ಷನ್. ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ. ಯಾವಾಗ ಎಫಿಷಿಯನ್ಸಿ ವರ್ಕ್, ದಕ್ಷತೆಯಿಂದ ಕೆಲಸ ಮಾಡಿದಾಗ ಆ ಆರ್ಗನೈಸೇಷನ್ ಸಂಘಟನೆಯ ಕೆಲಸಗಳಲ್ಲಿ ಅತ್ಯಂತ ಹೆಚ್ಚು ನಾವು ಏನ್ ಮಾಡಬಹುದು, ಅರ್ನ್ ಮಾಡಬಹುದು, ದುಡಿಬಹುದು, ಬಿಸಿನೆಸ್ ಚೆನ್ನಾಗಿ ಡೆವಲಪ್ಡ್ ಆಗ್ತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಮೇನ್ ನಮ್ಮಲ್ಲಿ ಬರ್ತಕ್ಕಂಥ ರಿಸೋರ್ಸ್ಗಳು, ಫಿಸಿಕಲ್ ರಿಸೋರ್ಸ್, ಓಕೆ, ಭೌತಿಕ ಸಂಪನ್ಮೂಲಗಳು, ಫೈನಾನ್ಷಿಯಲ್ ರಿಸೋರ್ಸ್, ಆಮೇಲೆ ಮ್ಯಾನ್ ರಿಸೋರ್ಸ್, ಮಾನವ ಸಂಪನ್ಮೂಲ. ಈ ತರ ಈ 3 ವಿಭಾಗಗಳನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಸರಿಯಾಗಿ ದಕ್ಷತೆಯಿಂದ ಕೆಲಸ ಮಾಡೋದ್ರಿಂದ
ಮಾಡಿಕೊಂಡು ಒಂದು ಬಿಸಿನೆಸ್ ಇನ್ಕ್ರೀಸ್ ಆಗ್ತದೆ, ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ದಕ್ಷತೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಕಮ್ಯುನಿಕೇಶನ್ ತಿಕ್ತಾ ಹೋಗ್ತೀವಿ. ಆಲ್ರೆಡಿ ಹೇಳಿದ್ರೆ ಎ ಗುಡ್ ಕಮ್ಯುನಿಕೇಶನ್ ನೆಟ್ವರ್ಕ್ ಈಸ್ ಎಸೆನ್ಷಿಯಲ್ ಟು ಅಚೀವ್ ದ ಆಬ್ಜೆಕ್ಟಿವ್ ಆಫ್ ಆರ್ಗನೈಸೇಷನ್ಸ್. ಸಂಘಟನೆಯ ಬೆಳೆಯೋದಕ್ಕೆ, ಸಂಘಟನೆಯಲ್ಲಿ ಸಾಕಷ್ಟು ಡೆವಲಪ್ ಆಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ಯಾವುದು? ಈ ಕಮ್ಯುನಿಕೇಶನ್, ಸಂವಹನ ಅಂತ ಹೋಗ್ತೀವಿ. ಯಾಕೆಂತ ಕೇಳಿದ್ರೆ ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ನಾವೇನ್ ಮಾಡಬೇಕು? ಕಮ್ಯುನಿಕೇಶನ್ ಮಾಡಬೇಕು. ಯಾವಾಗ ಗುಡ್ ಕಮ್ಯುನಿಕೇಶನ್, ಒಳ್ಳೆ ರೀತಿಯ ಸಂವಹನ ಇರ್ತಾವೋ ಅವಾಗ ಏನಾಗ್ತದೆ? ಆಟೋಮೆಟಿಕ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗ್ತಕ್ಕಂಥದ್ದು. ಓಕೆ, ಇದು ನಮ್ಗೆ ಕಾಣ್ತಕ್ಕಂಥದ್ದು. ಓಕೆ, ಈ ಕಮ್ಯುನಿಕೇಶನ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನಿಮ್ಗೆ ಇನ್ನೊಂದು ರೀತಿ ಇರಬಹುದು, ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ನಾವೇನ್ ಮಾಡ್ತೀವಿ? ಕಮ್ಯುನಿಕೇಶನ್ ಅನ್ನ ಮಾಡಬೇಕು. ನಾನು ಆಲ್ರೆಡಿ ಹೇಳಿದೆ, ಒಂದು ಕ್ಲಾಸಲ್ಲಿ ಕೂಡ ಹೇಳಿದೆ, ಕ್ಯಾಶುವಲ್ ಆಗಿ ಹೇಳ್ತಾ ಇರ್ತೀನಿ. ಸೊ ಒಂದು ಕಂಪನಿಗೆ ಮೇನ್ ಇಂಪಾರ್ಟೆಂಟ್ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್. ಸೊ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಒಂದಕ್ಕೊಂದು ಕಮ್ಯುನಿಕೇಶನ್ ಚೆನ್ನಾಗಿರಬೇಕು. ಇಲ್ಲಿ ಟಾಪ್ ಲೆವೆಲ್ ಹೇಳಿದ್ದ ಒಂದು ಮಾತನ್ನ ಕೆಳಗಿನ ಲೋವರ್ ಲೆವೆಲ್ಗೆ ಅದು ಮುಟ್ಲಿಲ್ಲ ಅಂದ್ರೆ, ಕೆಳ ಹಂತಕ್ಕೆ ಅದು ತಲುಪಲಿಲ್ಲ ಅಂದ್ರೆ ಅದು ಏನಾಗುತ್ತೆ? ಬ್ಯಾಡ್ ಕಮ್ಯುನಿಕೇಶನ್, ಅಂದ್ರೆ ಒಳ್ಳೆ ರೀತಿಯ ಸಂದೇಶ ಆಗಿರೋದಿಲ್ಲ, ಒಳ್ಳೆ ರೀತಿಯ ಸಂವಹನ ಆಗಿರೋದಿಲ್ಲ ಅಂತ. ಯಾವಾಗ ಕಮ್ಯುನಿಕೇಶನ್ ಒಂದಿಂದ ಒಂದು ನಮ್ಮ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ಇನ್ಫಾರ್ಮೇಶನ್ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ, ಮೇಲಿಂದ ನಮಗೆ ಏನೇನು ಸಹಾಯಗಳು ಬೇಕಂತ ಕೇಳಿದಾಗ ನಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು ಯಾವುದು? ಈ ಕಮ್ಯುನಿಕೇಶನ್ಸ್, ಸಂವಹನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು 3 ಪಾಯಿಂಟ್ ಇದಾವೆ, ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಫ್ಲೆಕ್ಸಿಬಿಲಿಟಿ, ನಮ್ಯತೆಯ ತತ್ವ ಅಂತ ಹೇಳ್ತಾ ಹೋಗ್ತೀವಿ. ನಮ್ಯತೆ ಅಂತ ಹೇಳ್ತಾರೆ, ನಮನೀಯತೆ ಅಂತ ಹೇಳ್ತಾ ಹೋಗ್ತೀವಿ. ವರ್ಡ್ ನಮನೀಯತೆ ಅಂತ ಹೇಳಿ ಮಾಡೋದು. ಸೊ ಆರ್ಗನೈಸೇಷನ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ರಿಜಿಡ್, ಅಂದ್ರೆ ಇದು ಕಠಿಣತೆಯಿಂದ ಕೂಡಿರೋದಿಲ್ಲ. ಸಮಟೈಮ್ಸ್ ನಾವು ಎನ್ವೈರನ್ಮೆಂಟಲ್ ಚೇಂಜಸ್ಗೆ ತಕ್ಕಂತೆ, ಬದಲಾವಣೆಗೆ ತಕ್ಕಂತೆ ನಾವೇನ್ ಮಾಡಬಹುದು? ಈ ಸಂಘಟನೆಯ ತತ್ವಗಳನ್ನು ಕೂಡ ನಾವೇನ್ ಮಾಡಬಹುದು? ಬದಲಾಯಿಸಬಹುದು. ಅಷ್ಟು ನಮ್ಯತೆಯಿಂದ ಕೂಡಿರ್ತಕ್ಕಂಥದ್ದು, ನಮನೀಯತೆಯಿಂದ ಕೂಡಿರ್ತಕ್ಕಂಥದ್ದು. ನಮನೀಯತೆ ಅಂದ್ರೆ ಸಾಮಾನ್ಯವಾಗಿ ಸಮಟೈಮ್ಸ್ ಎಕ್ಸ್ಟೆಂಡ್ ದ ಬಿಸಿನೆಸ್, ಎಕ್ಸ್ಪಾನ್ಷನ್ ಆಫ್ ಆಕ್ಟಿವಿಟೀಸ್, ಈ ತರ ಚಟುವಟಿಕೆಗಳನ್ನು ವಿಸ್ತರಿಸತಕ್ಕಂಥದ್ದು, ಬಿಸಿನೆಸ್ ಅನ್ನ ಡೆವಲಪ್ ಮಾಡೋದಕ್ಕೆ, ಬಿಸಿನೆಸ್ ಅನ್ನ ವಿಸ್ತರಿಸೋದಕ್ಕೆ ನಮಗೆ ಈಸಿ ಆಗುತ್ತೆ. ಯಾವುದು? ಈ ಪ್ರಿನ್ಸಿಪಲ್ಸ್ ಆಫ್ ಫ್ಲೆಕ್ಸಿಬಿಲಿಟಿ. ಯಾವುದು? ಸಂಘಟನೆಯ ನಮನೀಯವಾಗಿರ್ತಕ್ಕಂಥದ್ದು. ನಾವು ಯಾವಾಗ ಬೇಕಾದ್ರೂ, ಹೇಗ್ ಬೇಕಾದ್ರೂ ಕೂಡ ಆ ಸಂಘಟನೆಯ ತತ್ವಗಳನ್ನು ಕೂಡ ನಾವು ಬದಲಾವಣೆ ಮಾಡಬಹುದು. ಸೊ ತಕ್ಕಂತೆ ನಾವು ಅಡಾಪ್ಟ್ ಕೂಡ ಮಾಡಬಹುದು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿರೋದು, ಎ ಫ್ಲೆಕ್ಸಿಬಲ್ ಬಿಸಿನೆಸ್ ಎಂಟರ್ಪ್ರೈಸಸ್ ಫೆಸಿಲಿಟೇಟ್ಸ್ ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ಬಿಸಿನೆಸ್. ಸಾಮಾನ್ಯವಾಗಿ ಈ ಫ್ಲೆಕ್ಸಿಬಿಲಿಟಿ ಹೆಂಗಿರ್ತಂದ್ರೆ ಬಿಸಿನೆಸ್ ಅನ್ನ ವಿಸ್ತರಿಸೋದಕ್ಕೆ, ಬಿಸಿನೆಸ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ತಕ್ಕಂತೆ ನಾವು ಅದನ್ನ ಬದಲಾಯಿಸಬಹುದು. ಅಂದ್ರೆ ಫೆಸಿಲಿಟೀಸ್, ಅದಕ್ಕೆ ಸಂಬಂಧಪಟ್ಟಾಗ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಯಾವುದು? ಈ ಸಂಘಟನೆ. ಸಂಘಟನೆ ಏನ್ ಮಾಡುತ್ತೆ? ಇಡೀ ಒಂದು ವ್ಯವಹಾರದ, ಇಡೀ ಸಂಘಟನೆಯ ಎಲ್ಲ ಚಟುವಟಿಕೆಗಳನ್ನು ಹೊಸದಾಗಿ ಚೇಂಜ್ ಮಾಡಬೇಕು ಅಥವಾ ಬದಲಾವಣೆ ಮಾಡಬೇಕು ಅಂತ ಬಂದಾಗ ಬದಲಾಯಿಸುತ್ತೆ, ಆಗ್ತಕ್ಕಂತೆ ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾ ಹೋಗುತ್ತೆ. ಸೊ ಮೂಲ ಉದ್ದೇಶ ಇಷ್ಟೇ, ಅರ್ಥ ಮಾಡ್ಕೊಡ್ರಿ. ಇದು ನಮನೀಯವಾಗಿ ಈಸಿಯಾಗಿರ್ತಕ್ಕಂಥದ್ದು, ಯಾವಾಗ ಬೇಕಾದ್ರು, ಹೇಗ್ ಬೇಕಾದ್ರು ನಮಗೆ ಬೇಕು ಅನ್ನೋ ರೀತಿಯಲ್ಲಿ ಏನ್ ಮಾಡಬಹುದು? ಬದಲಾಯಿಸಬಹುದು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಇನ್ನು ಲೀಡರ್ಶಿಪ್, ನಾಯಕತ್ವ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನಾಯಕತ್ವ ಸಾಮಾನ್ಯವಾಗಿ ನೆನಪಿಟ್ಕೊಂಡ್ರೆ ಆರ್ಗನೈಸೇಷನ್ ಟು ಕ್ರಿಯೇಟ್ ಫೇವರೇಬಲ್ ಅಂಡ್ ಗುಡ್ ಲೀಡರ್, ಅಂದ್ರೆ ಈ ಒಳ್ಳೆ ರೀತಿಯ ನಾಯಕತ್ವವನ್ನ, ಒಳ್ಳೆ ರೀತಿಯ ವ್ಯಕ್ತಿಗಳನ್ನ ನಾಯಕರನ್ನಾಗಿ ಪರಿವರ್ತಿಸೋದಕ್ಕೆ, ನಾಯಕನಾಗಿ ಮಾಡೋದಕ್ಕೆ ಏನ್ ಮಾಡುತ್ತೆ? ಸಂಘಟನೆ ಸಾಕಷ್ಟು ಸಹಾಯ ಮಾಡುತ್ತೆ. ಈ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸೇಷನ್ಸ್, ಈ ಸಂಘಟನೆ ತತ್ವಗಳು ಏನ್ ಮಾಡ್ತವೆ? ಒಂದು ಒಳ್ಳೆ ನಾಯಕನನ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ಇನ್ನು ಆಲ್ರೆಡಿ ನಿಮ್ಗೆ ಗೊತ್ತು, ಮ್ಯಾನೇಜರ್ಸ್ ಕ್ಯಾನ್ ಲೀಡ್ ಸಮ್ ಸಬಾರ್ಡಿನೇಟ್ಸ್. ತನ್ನ ಕೈ ಕೆಳಗಡೆ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ? ತನ್ನ ಕೈ ಕೆಳಗಡೆ ಇರತಕ್ಕಂಥ ಸಿಬ್ಬಂದಿ ವರ್ಗದವ್ರನ್ನ ಲೀಡ್ ಮಾಡ್ತಾ ಹೋಗ್ತಾನೆ, ಅಂದ್ರೆ ಅವ್ರನ್ನ ನಡೆಸ್ಕೊಂಡು ಹೋಗ್ತಾನೆ, ಅವರಿಂದ ಕೆಲಸಗಳು ತೆಗೆದುಕೊಳ್ತಾನೆ. ಇದರ ಅರ್ಥ ಇಷ್ಟೇ, ಅವ್ರ ಇಂದ ಕೆಲಸ ತೆಗೆದುಕೊಳ್ಳುವಂತ ರೀತಿ ಇದೆಯಲ್ಲ, ಅದೇ ಲೀಡರ್ಶಿಪ್. ಆರ್ಗನೈಸ್ ಏನ್ ಮಾಡುತ್ತೆ? ಈ ಸ್ಪ್ಯಾನ್ ಮ್ಯಾನೇಜ್ಮೆಂಟ್ ಅಂತ ನೀವು ಓದಿದ್ರಿ. ಸ್ಪ್ಯಾನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಒಬ್ಬ ಮ್ಯಾನೇಜರ್ ಕೆಳಗಡೆ ಒಂದು 10 ಜನ ವರ್ಕ್ ಮಾಡ್ತಾರೆ. ಸೊ 10 ಜನ ಮೇಂಟೈನ್ ಮಾಡ್ತಾರೆ ಅಂದ್ರೆ ಆಸ್ ಅ ಲೀಡರ್ ಅವನು. ಅಂದ್ರೆ ಟು ಕ್ರಿಯೇಟ್, ಆರ್ಗನೈಸ್ ಏನ್ ಮಾಡುತ್ತೆ? ಟು ಕ್ರಿಯೇಟ್ ದ ಲೀಡರ್ಶಿಪ್ ಕ್ವಾಲಿಟೀಸ್. ಈ ನಾಯಕತ್ವದ ಗುಣಗಳನ್ನ ಏನ್ ಮಾಡುತ್ತೆ? ಈ ಆರ್ಗನೈಸೇಷನ್ ಸಂಘಟಿಸೋಕೆ
ಜಾಸ್ತಿ ಮಾಡ್ತಾ ಹೋಗುತ್ತೆ, ಅಂದ್ರೆ ಅವರಲ್ಲಿ ಆ ಕ್ವಾಲಿಟಿಯನ್ನು ಬೆಳೆಸ್ತಾ ಹೋಗುತ್ತೆ. ಇನ್ನು ಪ್ರಿನ್ಸಿಪಲ್ಸ್ ಆಫ್ ಸಿಂಪ್ಲಿಸಿಟಿ ಅಂತ ಕರಿತಾ ಹೋಗ್ತೀವಿ. ಸಿಂಪ್ಲಿಸಿಟಿ ಅಂದ್ರೆ ಸರಳತೆಯ ತತ್ವ ಅಂತ ಕರೀತಾರೆ. ಸೊ ಆರ್ಗನೈಸೇಷನ್ಸ್ ಯಾವಾಗಲೂ ಏನಾಗಿರುತ್ತೆ ಸ್ಟ್ರಕ್ಚರ್, ಇಟ್ಸ್ ಸಿಂಪಲ್, ಇಟ್ ಈಸ್ ಪಾಸಿಬಲ್ ಟು ವರ್ಕ್. ಅಂದ್ರೆ ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು, ಕೆಲಸ ಮಾಡೋದಕ್ಕೆ ಸುಲಭವಾಗಿರ್ತಕ್ಕಂಥದ್ದು ಯಾವುದು? ಸಂಘಟನೆ. ಅಂದ್ರೆ ಒಂದು ಕಂಪನಿ, ಆ ಕಂಪನಿ ಅಲ್ಲಿ ಕೆಲಸ ಮಾಡೋದಕ್ಕೆ ಬಹಳ ಸರಳವಾಗಿರ್ತಕ್ಕಂಥದ್ದು, ಬಹಳ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ವಾತಾವರಣ ಇರತಕ್ಕಂಥದ್ದು. ಸೊ ಗುಡ್ ಎನ್ವೈರನ್ಮೆಂಟ್, ಸಿಂಪಲ್ ಎನ್ವೈರನ್ಮೆಂಟ್ ಅಂದ್ರೆ ಸರಳ ರೀತಿಯಿಂದ ಕೂಡಿರ್ತಕ್ಕಂಥದ್ದು, ಜೊತೆಗೆ ಒಳ್ಳೆ ರೀತಿಯ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಯಾವುದು? ಈ ಸಂಘಟನೆಯಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಸಾಮಾನ್ಯವಾಗಿ ನೆನ್ಪಿಟ್ಕೊಂಡ್ರಿ, ಯಾವಾಗಲೂ ಸಿಂಪಲ್ ಆಗಿರುತ್ತೆ, ಆದ್ರೆ ಗುರಿ ಮುಟ್ಟೋದು ಬಹಳ ಸ್ಪಷ್ಟವಾಗಿರುತ್ತೆ. ಕ್ಲಿಯರ್ ಗೋಲ್ ಅಂತ ಅಂದ್ರೆ ಬಹಳ ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡಿರುತ್ತೆ. ಸಿಂಪಲಿ ವರ್ಕ್ ಅಂದ್ರೆ ಸರಳತೆಯಿಂದ ಕೆಲಸ ಮಾಡಿ ಗುರಿಯನ್ನು ಮುಟ್ಟತಕ್ಕಂಥದ್ದು ಇಲ್ಲಿ ಮಾಡಬಹುದು. ಅಂದ್ರೆ ಸರಳ ಗುರಿಯೊಂದಿಗೆ ಸರಳವಾಗಿ ಕೆಲಸ ಮಾಡೋದ್ರ ಜೊತೆಗೆ ನಾವೇನ್ ಮಾಡಬಹುದು? ಒಂದು ಗುರಿಯನ್ನು ಮುಟ್ಟಬಹುದು. ಅದೇ ಸರಳತೆಯಿಂದ ಕೂಡಿರ್ತಕ್ಕಂಥದ್ದು. ಫ್ಲೆಕ್ಸಿಬಿಲಿಟಿ ನಮ್ಮ ಇದೆ, ನಾವು ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಕೂಡ ನಾವೇನ್ ಮಾಡಬಹುದು? ಅದನ್ನ ಬದಲಾಯಿಸಬಹುದು. ಯಾಕಂದ್ರೆ ಆರ್ಗನೈಸೇಷನ್ ಇಟ್ಸ್ ನಾಟ್ ರಿಜಿಡ್, ಕಠಿಣವಾಗಿಲ್ಲ, ಅದು ಬಹಳ ಸರಳವಾಗಿರ್ತಕ್ಕಂಥದ್ದು. ಆ ಮೂಲಕ ಏನ್ ಮಾಡಬಹುದು? ನಿರ್ದಿಷ್ಟ ಉದ್ದೇಶಗಳನ್ನ ಬಹಳ ಬೇಗ ನಾವು ಮುಟ್ಟಬಹುದು. ಓಕೆ, ಸೊ ಇದು ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸಿಂಗ್ ಅಲ್ಲಿ ಬರ್ತಕ್ಕಂಥ ಈ 15 ಪ್ರಿನ್ಸಿಪಲ್ಸ್. ಮೊದಲನೇ ವಿಡಿಯೋದಲ್ಲಿ 8 ಇದಾವೆ. ಸೊ ಈ ವಿಡಿಯೋದಲ್ಲಿ ಸುಮಾರು 7 ಇದಾವೆ. 7 ಪಾಯಿಂಟ್ಸ್ ಅನ್ನ ಅಲ್ಲಿರತಕ್ಕಂಥ 8 ಪಾಯಿಂಟ್ ಎರಡೂ ಸೇರಿ ನೀವು 15 ಮಾರ್ಕ್ಸ್ ಕೇಳಿದಾಗ ನೀಟಾಗಿ ಬರೀರಿ. 15 ಮಾರ್ಕ್ಸ್ಗೆ ಸುಮಾರು 2 ವರ್ಷ ಅಥವಾ ಕ್ವೆಶ್ಚನ್ ಪೇಪರ್ ಎಲ್ಲ ನೋಡಿದಂಗೆ ಕೇಳಿರ್ತಕ್ಕಂಥದ್ದು. ಸೊ ಬಹಳ ಇಂಪಾರ್ಟೆಂಟ್ ಅಂತಾನೆ ಟ್ರೀಟ್ ಮಾಡ್ಕೊಡ್ರಿ. ಸೊ ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಮಾತನ್ನ ಹೇಳ್ತಾ ಹೋಗ್ತೀನಿ, ನಿಮಗೆ ಎಷ್ಟು ವಿಡಿಯೋಸ್ ಬರ್ತಾವೋ ಅಷ್ಟು ಕಂಪ್ಲೀಟ್ ನೋಡ್ತಾ ಹೋಗ್ರಿ. ಈ ವಿಡಿಯೋ ನೋಡೋದ್ರಿಂದ ಸೊ ಒಂದಿಷ್ಟು ನಾವು ಮತ್ತೊಂದು ಎಕ್ಸ್ಟ್ರಾ ಜಾಸ್ತಿ ವಿಡಿಯೋಸ್ ಮಾಡಕ್ಕೆ ನಮಗೂ ಕೂಡ ಉತ್ಸಾಹ ಬರುತ್ತೆ. ಸೊ ಎಲ್ಲರೂ ವಿಡಿಯೋ ಕಡ್ಡಾಯವಾಗಿ ನೋಡಲೇಬೇಕು. ನೋಡ್ತೀರಾ ಅನ್ಕೊಂಡಿದ್ದೀನಿ. ಎಲ್ರಿಗೂ ಶುಭವಾಗ್ಲಿ, ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಕೋರ್ತಾ ಎಲ್ರಿಗೂ ಧನ್ಯವಾದಗಳು. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.